ಸುಂದರವಾದ ಪ್ರಕೃತಿಯ ಮಧ್ಯೆ ಹಕ್ಕಿಗಳ ಇಂಪಾದ ಚಿಲಿಪಿಲಿ ಕಲರವದೊಂದಿಗೆ ನಿಮ್ಮನ್ನು ಬೃಹದಾಕಾರವಾದ ಕಲ್ಲು ಬಂಡಿಗಳಿಗೆ ಪ್ರಸಿದ್ಧವಾದ ಸ್ಥಳ ಯಾಣಕ್ಕೆ ನಮ್ಮ ಯಾನ. ಯಾಣ ಸಹ್ಯಾದ್ರಿ ಘಟ್ಟದ ಪಶ್ಚಿಮದ ತಪ್ಪಲಿನಲ್ಲಿ ಅತಿ ಎತ್ತರವಾದ 2 ಶಿಖರಗಳಿಗೆ ಪ್ರಸಿದ್ಧವಾಗಿದೆ. ಮೊದಲನೆಯದು ಭೈರವೇಶ್ವರ, ಮಗದೊಂದು ಮೋಹಿನಿ ಶಿಖರ. ವಿದೇಶಿ ಪ್ರವಾಸಿಗರನ್ನು ತನ್ನೆಡೆಗೆ ಸೂಜಿಗಲ್ಲಿನಂತೆ ಆಕರ್ಷಿಸಿದೆ. ಯಾಣದ 3 ಕಿಲೋಮೀಟರ್ ಪರಿಧಿಯಲ್ಲಿ ಸುಣ್ಣದ ಕಲ್ಲಿನಿಂದ ಕೂಡಿದ ಒಟ್ಟು 61 ಬೆಟ್ಟ ಶ್ರೇಣಿಗಳಿವೆ. ಅದರಲ್ಲಿ ಈ 2 ಬೆಟ್ಟ ಶ್ರೇಣಿಗಳೇ ಅತ್ಯುನ್ನತವಾದುವು. ಇವುಗಳನ್ನು ಕಣ್ಣು ಮಿಟುಕಿಸದೆ ನೋಡುತ್ತಲಿರಬೇಕು ಎನಿಸುತ್ತದೆ. ಯಾಣ ಪ್ರಮುಖವಾದ ಯಾತ್ರಾ ಸ್ಥಳವಾಗಿದೆ. ಭೈರವೇಶ್ವರ ಬೆಟ್ಟ ಶ್ರೇಣಿಯ ಕೆಳಗೆ ಉದ್ಭವವಾದ ಸುಂದರ ಶಿವಲಿಂಗವಿದೆ. ಬೆಟ್ಟ ಶ್ರೇಣಿಯಿಂದ ನೀರಿನ ಹನಿಗಳು ಶಿವಲಿಂಗದ ಮೇಲೆ ಚಿಮ್ಮುತ್ತಿರುತ್ತವೆ. ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಅರಣ್ಯ ಇಲಾಖೆ ಸಕಲ ಸೌಕರ್ಯಗಳನ್ನು ಕಲ್ಪಿಸಿದೆ. ಸೂರ್ಯರಶ್ಮಿ ಬೆಟ್ಟದೊಂದಿಗೆ ಕಣ್ಣು ಮುಚ್ಚಾಲೆ ಆಡುತ್ತಿರುತ್ತದೆ. ಬೆಟ್ಟಗಳ ನಡುವೆ ಕಡಿದಾದ ದಾರಿ ಎನಿಸಿದರೂ ಪ್ರಯಾಣ ಸುಖಕರ. ದಟ್ಟವಾದ ಕಾನನದ ನಡುವೆಯಿಂದ ಬೆಟ್ಟ ಶ್ರೇಣಿಗಳ ನೋಟ ಒಂದು ವಿಹಂಗಮ. ಪುರಾಣಗಳ ಪ್ರಕಾರ ರಾಜ ಭಸ್ಮಾಸುರ ತನ್ನ ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡು ಒಂದು ವರವನ್ನು ಪಡೆದುಕೊಳ್ಳುತ್ತಾನೆ. ಅವನು ಯಾರ ತಲೆ ಮೇಲೆ ತನ್ನ ಕೈಯನ್ನು ಇಡುತ್ತಾನೋ ಅವರು ಕ್ಷಣ ಮಾತ್ರದಲ್ಲಿ ಭಸ್ಮವಾಗಬೇಕು. ಶಿವ ಕೊಟ್ಟ ವರವನ್ನು ಶಿವನ ಮೇಲೇ ಪರೀಕ್ಷೆ ಮಾಡುತ್ತಾನೆ. ಆಗ ಶಿವನು ವಿಷ್ಣುವಿನ ಮೊರೆ ಹೋಗುತ್ತಾನೆ. ವಿಷ್ಣು ಮೋಹಿನಿ ರೂಪ ತಾಳುತ್ತಾನೆ. ಭಸ್ಮಾಸುರ ಆ ಮೋಹಿನಿ ರೂಪಕ್ಕೆ ಮೋಹಗೊಳ್ಳುತ್ತಾನೆ. ಆಗ ಮೋಹಿನಿ ಭಸ್ಮಾಸುರನನ್ನು ನಾಟ್ಯದ ಪಂಥಕ್ಕೆ ಆಹ್ವಾನಿಸುತ್ತಾಳೆ. ಇಬ್ಬರ ಮಧ್ಯೆ ನಾಟ್ಯದ ಪಂಥ್ಯ ಆರಂಭವಾಗುತ್ತದೆ. ಆಗ ಮೋಹಿನಿ ಒಂದು ಭಂಗಿಯಲ್ಲಿ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಡುತ್ತಾಳೆ. ನಾಟ್ಯದ ಮತ್ತಿನಲ್ಲಿದ್ದ ಭಸ್ಮಾಸುರ ತನಗೆ ಅರಿವಿಲ್ಲದೆ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಡುತ್ತಾನೆ. ಕ್ಷಣ ಮಾತ್ರದಲ್ಲಿ ಬೂದಿಯಾಗಿ ಪರಿವರ್ತನೆಗೊಳ್ಳುತ್ತಾನೆ. ಆ ಶಾಖದಿಂದ ಯಾಣದ ಬಂಡೆಗಳು ಕಪ್ಪಾಗಿ ಪರಿವರ್ತನೆಗೊಂಡಿವೆ ಎಂದು ಪುರಾಣಗಳು ಹೇಳುತ್ತವೆ. ಯಾಣವನ್ನು ನೋಡಲು ಸಾವಿರಾರು ಯಾತ್ರಿಕರು ವಿವಿಧ ಸ್ಥಳಗಳಿಂದ ಬರುತ್ತಾರೆ. ಯಾಣಕ್ಕೆ ಭೇಟಿ ಕೊಡಲು ಡಿಸೆಂಬರ್ನಿಂದ ಮೇವರೆಗೆ ಸೂಕ್ತವಾದ ಸಮಯವಾಗಿದೆ.